ನಮಸ್ಕಾರ, ಎಲ್ಲಿದೆಯೋ ನ್ಯಾಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರು ಇಲ್ಲಿ ಜುಲೈ 16, 2024ರಂದು ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಸಂಭವಿಸುತ್ತೆ. ನಾಮಧಾರಿ ಸಮುದಾಯದ 7 ಮಂದಿ ಸೇರಿ ಒಟ್ಟು 11 ಜನರು ಈ ಪ್ರಕರಣದಲ್ಲಿ ಪ್ರಾಣ ಕಳೆದುಕೊಳ್ತಾರೆ. ಈ ಹೆದ್ದಾರಿಯ ಕಾಮಗಾರಿಯನ್ನ ಮಾಡ್ತಾ ಇದ್ದಿದ್ದು IRB ಎನ್ನುವಂಥದ್ದಾಗಿ ಒಂದು ಖಾಸಗಿ ಕಂಪನಿ ಅವೈಜ್ಞಾನಿಕವಾಗಿ ಅಲ್ಲಿ ಕಾಮಗಾರಿಯನ್ನ ಮಾಡ್ತಾ ಇತ್ತು ಎನ್ನುವಂಥದ್ದಾಗಿ ದೊಡ್ಡ ಮಟ್ಟದ ಆರೋಪ ಕೇಳಿಬಂದಿತ್ತು. ಈ 11 ಜನರ ಸಾವಿಗೆ ಕಾರಣವಾದವರ ಮೇಲೆ ಇದುವರೆಗೂ ಕೂಡ ಕ್ರಮ ಆಗಿದೆಯಾ ಎನ್ನುವಂಥದ್ದಾಗಿ ನಾವು ಪ್ರಶ್ನೆಯನ್ನ ಮಾಡಲೇಬೇಕಾಗುತ್ತೆ. ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಕೋರ್ಟ್ ಈಗಾಗಲೇ ಹೇಳಿದೆ, FIR ಅನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡಿ ಎನ್ನುವಂಥದ್ದಾಗಿ ಪೊಲೀಸರಿಗೆ SP-ಗೆ ಸೂಚನೆಯನ್ನ ಕೊಟ್ಟಿದೆ. ಹಾಗಾದ್ರೆ ಕೋರ್ಟ್ ಆದೇಶ ಕೊಟ್ಟು ಎಷ್ಟು ದಿನವಾದ್ಮೇಲೆ FIR ಆಯ್ತು? ತನಿಖೆ ಯಾವ ನಿಟ್ಟಿನಲ್ಲಿ ಸಾಗ್ತಾ ಇದೆ? ಇನ್ನು ಪ್ರಾಣ ಕಳೆದುಕೊಂಡವರ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡುವಂತ ಕೆಲಸ ಆಗ್ತಾ ಇದೆಯಾ? ಅವರಿಗೆ ಸೂಕ್ತವಾದಂತ ಪರಿಹಾರ ಸಿಕ್ಕಿದೆಯಾ? ಇದೇ ವಿಚಾರದ ಕುರಿತು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಹೋಗೋಣ. ಶ್ರೀ ಪ್ರಣವಾನಂದ ಸ್ವಾಮೀಜಿ ಪೀಠಾಧಿಪತಿಗಳು, ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿಪೀಠ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸ್ವಾಮೀಜಿ. ಪ್ರಮುಖವಾಗಿ ನಾವಿಲ್ಲಿ ಗಮನಿಸಲೇಬೇಕಾಗುತ್ತೆ, 11 ಜನ, ಅದರಲ್ಲಿ 7 ಜನ ನಾಮಧಾರಿ ಈಡಿಗ ಸಮುದಾಯದವರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಒಂದು ಕಾಮಗಾರಿ ನಡೆಸುವಂತ ಗುತ್ತಿಗೆ ಪಡೆದಂತ ಸಂಸ್ಥೆ, ಹೆದ್ದಾರಿ ಕಾಮಗಾರಿಯನ್ನು ನಡೆಸುವಂತ ಸಂಸ್ಥೆ ಜನರ ಜೀವದ ಜೊತೆ ಅಂದು ಚೆಲ್ಲಾಟವಾಡುವಂತ ಕೆಲಸವನ್ನ ಮಾಡಿತ್ತು. ಇದುವರೆಗೂ ಕೂಡ ನ್ಯಾಯ ಸಿಕ್ಕಿಲ್ಲ. ದೊಡ್ಡ ದೊಡ್ಡ ನಾಯಕರು ಬಂದು ಮನೆಗಳಿಗೆ ಭೇಟಿಯನ್ನ ನೀಡಿ ಹೋದ್ರು. ನದಿಗಳಲ್ಲಿ ಹುಡುಕುವಂತ ಸಂದರ್ಭದಲ್ಲಿ ಅಲ್ಲಿಗೆ ಭೇಟಿಯನ್ನ ಕೊಟ್ಟರು. ಎತ್ತ ಸಾಗ್ತಾ ಇದೆ ಪ್ರಕರಣದ ತನಿಖೆ ಅಂತೇಳಿ ನೋಡಿ. ಈ ಘಟನೆಯನ್ನು ಆದ ಮೇಲೆ ಇದರಲ್ಲಿ ಸಂಪೂರ್ಣವಾಗಿ ಉತ್ತರ ಕನ್ನಡ ಜಿಲ್ಲೆಯ MP, ಆ ಕ್ಷೇತ್ರದ ಶಾಸಕ ಶ್ರೀ ಸತೀಶ್ ಶೈಲ ಹಾಗೂ ಆ ಜಿಲ್ಲೆಯ SP ಮತ್ತು DC ಇವರದಷ್ಟು ಬೇಜವಾಬ್ದಾರಿಯಿಂದನೇ ಈ ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು. ಜುಲೈ 16ನೇ ತಾರೀಕಿಗೆ ಮಹಾ ದುರಂತವನ್ನೇ ಆದ ಮೇಲೆ ಕೇರಳದ ಅರ್ಜುನ್ ಹಾಗೆ ತಮಿಳುನಾಡಿನ 3 ಜನ ನಾಮಧಾರಿ ಈಡಿಗರು ಎಲ್ಲರೂ ಕೂಡ ಸೇರಿಕೊಂಡು 7 ಜನ, ಒಟ್ಟು ಟೋಟಲ್ 11 ಜನ ತೀರೋದ ಮೇಲೆ, ಆ 11 ಜನ ತೀರೋದ ಮೇಲೆ ಒಂದೇ ಒಂದು ಯಾವುದು ಉಪಯೋಗ ಇಲ್ಲ ಅಂತ ಒಂದು FIR ಅಂಕೋಲಾ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸರು ಮಾಡ್ತಾರೆ SP-ಯ ಆದೇಶದಂತೆ. ಆ FIR ಅಲ್ಲಿ ಕಂಪನಿಯ ಹೆಸರು ಅಷ್ಟೇ ಇರ್ತದೆ. ಕಂಪನಿಯ ಯಾರು ಜನರ ಮೇಲೆಯೋ MDA ಮೇಲೆಯೋ ನಿರ್ದೇಶಕರ ಮೇಲೆಯೋ ಯಾರು ಅಂತ ಇಲ್ಲ. ಸುಮ್ಮನೆ ನಾಮಕಾವಸ್ಥೆಗೆ ಒಂದು FIR ಮಾಡಿಬಿಟ್ಟು ಕೈ ಬಿಡ್ತಾರೆ. ಅನಂತರ ನಾನೇನು ಮಾಡ್ತೇನೆ, ಇದೆಲ್ಲ ಅಲ್ಲಿ ಹೋಗಿ ನೋಡಿಕೊಂಡು ಬಂದ ಮೇಲೆ ನನಗೆ ಗೊತ್ತಾಯಿತು, ಇದನ್ನೊಳಗಡೆ ಎಲ್ಲೋ ಒಂದು ಕಡೆ ಈ IRB ಎಂದ ಖಾಸಗಿ ಕಂಪನಿಯನ್ನೇ ರಕ್ಷಣೆ ಮಾಡುವ ರೀತಿಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ಪೊಲೀಸರು ಕೆಲಸ ಮಾಡ್ತಾ ಇದೆಯಂತಕ್ಕಂಥದ್ದು. ಮತ್ತು ರಾಜಕಾರಣಿಗಳ ಮೌನ ಇದೆಯಲ್ಲ, MP-ದ ಮೌನ, MLA-ದ ಮೌನ, ಹೋಗಿ ಕಾರ್ಯಾಚರಣೆ ಮಾಡುತ್ತೀನಿ ಅಂತೇಳಿ ಭೋಟ್ ಹತ್ತಿಕೊಂಡು ಫೋಸ್ ಕೊಡತಕ್ಕಂಥದ್ದಲ್ಲ. ಅಲ್ಲಿ ಹೋಗಿ SP-ಯು MLA-ಗಳೆಲ್ಲ ದಿನನಿತ್ಯ ಪೋಸ್ಟ್ ಕೊಡೋರು, ಬೇಕಾದ ರೀತಿ ಪೋಸ್ಟ್ ಕೊಟ್ಟು ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ಹಾಕಿಕೊಳ್ಳೋರು. ಆದರೆ ಕಂಪನಿಯ ವಿರುದ್ಧ ನೀವು ಯಾಕೆ ಆ್ಯಕ್ಷನ್ ತಗೊಂಡಿಲ್ಲ? ಒಂದು 11 ಜನ ತೀರೋದ ಮೇಲೆ 8 ತಿಂಗಳ ಕಾಲ ನಾನು ಕೋರ್ಟಲ್ಲಿ ಅಂಕೋಲಾ ಮಾನ್ಯ ನ್ಯಾಯಾಲಯದಲ್ಲಿ ತಿರುಗಾಡಿದರು. ನಾನು ಹೇಳಿದ್ದೆ, ನಮ್ಮ ವಕೀಲರ ಮುಖಾಂತರ ಸುಭಾಷ್ ಕಾರ್ಣಿಕೆ ಅವರ ಮುಖಾಂತರ ನಾನು ಹೇಳಿದ್ದೆ, ಇದು ಉದ್ದೇಶಪೂರ್ವಕವಾಗಿ ಸಾವಾಗಿದೆ. ಯಾಕೆ ಅಂತಂದರೆ, ಒಂದು ಭಾಗದಲ್ಲಿ ದೊಡ್ಡ ಗುಡ್ಡ, ಒಂದು 100 ಅಡಿ ಎತ್ತರದಲ್ಲಿ, ಒಂದು ಭಾಗದಲ್ಲಿ 4 ಕಿಲೋಮೀಟರ್ ದೊಡ್ಡ ಮಟ್ಟದಲ್ಲಿ ನದಿ ಇದೆ, ದೊಡ್ಡ ನದಿ ಇದೆ. ಅದನ್ನ ಮಧ್ಯದಲ್ಲಿ ನೀವು ರೋಡು ಮಾಡಬೇಕಂದ್ರೆ ಬಹಳಷ್ಟು ಕಾನೂನುಗಳಿದೆ, ಗೈಡ್ಲೈನ್ಸ್ಗಳಿದೆ. ಇದು ಯಾವ ಗೈಡ್ಲೈನ್ಸ್ಗಳು ಪಾಲಿಸದೆ ಕ್ರಿಸ್ಮಸ್ ಕೇಕ್ ಕಟ್ ಮಾಡಿದ ಹಾಗೆ ಗುಡ್ಡೆಯನ್ನು ಸಂಪೂರ್ಣವಾಗಿ ಕಟ್ ಮಾಡಿ ಏಕಾಂಗಿ ಕಟ್ ಮಾಡಿಬಿಟ್ಟು ಅದು ಮಳೆ ಬಂತು, ಹಾಗೇ ಕುಸಿದು ಬಿದ್ದು ಬಡವರು 7 ಜನ ನಾಮಧಾರಿ ಈಡಿಗರು ಡೆತ್ತಾಯಿತು. ಒಬ್ಬ ಹಾಲಕ್ಕಿ ಸಮುದಾಯಕ್ಕೆ ಸೇರಿರುವ ಒಬ್ಬ ಸಣ್ಣಿ ಗೌಡ ಅಂತ ಒಬ್ಬ ಹೆಣ್ಮಗಳು, 3 ಜನ ತಮಿಳುನಾಡಿನವರು ಸತ್ರು. ಆದರೆ ಅದಾದ ಮೇಲೆ ಪೊಲೀಸರು ಏನು ಮಾಡಬೇಕಿತ್ತು? ನಾನೇನು ಮಾಡಿದೆ, ಖಾಸಗಿ ದೂರು ಸ್ಟೇಷನ್ಗೆ ಕೊಟ್ಟು ಆ್ಯಕ್ಷನ್ ತಗೊಂಡಿಲ್ಲ. ಅನಂತರ SP-ಗೆ ದೂರು ಕೊಟ್ಟರು, SP ಆ್ಯಕ್ಷನ್ ತಗೊಂಡಿಲ್ಲ. SP-ಯು ಮತ್ತು ಅಂಕೋಲಾ CPI ಎಲ್ಲ ದಿನಕ್ಕೆ 25 ಸಲ ಫೋನ್ ಮಾಡಿದ್ರು, ತೆಗಿತಾ ಇದ್ದಿಲ್ಲ. SP 25 ಸಲ ಫೋನ್ ಮಾಡ್ತಿದ್ದೆ, ಏನಾಯ್ತು ಹೇಗೆ ಆಯ್ತು ಅಂತ.
ಆದ್ರೆ ಆ SP M ನಾರಾಯಣ್ ಅಂತವರು ಒಂದು ಫೋನು ತೆಗಿತಾ ಇದ್ದಿಲ್ಲ, ಅಂಕೋಲ PSI ತೆಗಿತಾ ಇದ್ದಿಲ್ಲ, CPI ತೆಗಿತಾ ಇದ್ದಿಲ್ಲ. ನಾವು ಪ್ರಶ್ನೆ ಕೇಳಿದರೆ ಫೋನ್ ಮಾಡಿದಂದ್ರೆ ಅಷ್ಟು ಬೇಜವಾಬ್ದಾರಿಯಿಂದ ವರ್ತಿಸರು. ಅನಂತರ ಯಾಕೆ ಪೊಲೀಸರ ಮೇಲೆ ಒತ್ತಡ ಇತ್ತ? ಹೇಗೆ ಪೊಲೀಸರು ಯಾಕೆ ಇಷ್ಟು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ? 100% ಪೊಲೀಸರ ಮೇಲೆ ರಾಜ್ಯ ಗೃಹ ಇಲಾಖೆಯ ಒತ್ತಡ ಇದೆ, ಮುಖ್ಯಮಂತ್ರಿಗಳ ಒತ್ತಡ ಇದೆ, ರಾಜಕೀಯ ಪಕ್ಷಗಳ ಒತ್ತಡ SP ಮೇಲೆ ಇದೆ ಅಂತಕ್ಕಂಥ ಗೊತ್ತು. ಯಾಕೆಂದ್ರೆ ನಾನು ಅಂಕೋಲ ನ್ಯಾಯಾಲಯದಲ್ಲಿ 101 ಪ್ರಕಾರ ಇದು ಉದ್ದೇಶಪೂರ್ವಕವಾಗಿ ಆಗಿದ್ದರಿಂದ ಈ ಖಾಸಗಿ ಕಂಪನಿ ಎಲ್ಲರ ಮೇಲೆ ಕೂಡ ಮರ್ಡರ್ ಕೇಸ್ ದಾಖಲಿಸಬೇಕು ಅಂತ ಹೇಳಿ 101 ಅಡಿಯಲ್ಲಿ BNS ಪ್ರಕಾರ ಕೇಳಿದಾಗ ಇದೇ SP ಯ ಪೊಲೀಸರು, ಇದೇ G ಪರಮೇಶ್ವರ್ ಅವರ ಪೊಲೀಸರು, ನನಗೆ ಬಹಳ ದುಃಖ ಅಂದ್ರೆ ಮಾನ್ಯ ಪರಮೇಶ್ವರ್ ಅವರು ಹೇಳುತ್ತಾರೆ, ಮಾತೆತ್ತರೆ ಸಂವಿಧಾನ ರಕ್ಷಣೆ, ನಾವು ಸಂವಿಧಾನದ ಪರವಾಗಿದ್ದೀವಿ, ನಾವು ಹಿಂದುಳಿದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಅಂಬೇಡ್ಕರ್ ಕನಸನ್ನೇ ನೆನಸು ಮಾಡುತ್ತೀವಿ ಅಂತ ನೀವು ಹೇಳ್ತೀವಿ, ನಾವು ಹೇಳ್ತೀವಿ. ಆದ್ರೆ ಈ ಗೃಹ ಮಂತ್ರಿಗಳಿಗೆ ಮೊನ್ನೆ ಒಂದು 10 ದಿನ ವಾರದ ಹಿಂದೆ ಕೂಡ ಗೃಹ ಮಂತ್ರಿಗಳಲ್ಲಿ ಭೇಟಿ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಆ ಘಟನೆಗೆ ಹೋಗಿದ್ವು, ಆ ಘಟನಾ ಸ್ಥಳಕ್ಕೆ ಹೋಗಿದ್ದಾರೆ, ವಾಪಸ್ ಬಂದಿದ್ದಾರೆ. ಆದರೆ ಯಾರ ಮನೆಗೂ ಭೇಟಿ ಕೊಡಲಿಲ್ಲ. ಕ್ಷೇತ್ರದ ಶಾಸಕ ಕೇರಳದ ಅರ್ಜುನ್ ಮನೆಯಲ್ಲಿ ಭೇಟಿ ಕೊಟ್ಟರು, ಅವರು ನಮ್ಮವರೇ. ಆದರೆ ಇವತ್ತು ಈ ನಿಮಿಷವರೆಗೂ ಕೂಡ ಅಂಕೋಲದ ಈಡಿಗರ ಮನೆಯಲ್ಲಿ, ನಾಮಧಾರಿಗಳ ಮನೆಯಲ್ಲಿ ಶಾಸಕ ಭೇಟಿ ನೀಡಲಿಲ್ಲ ಅಂತಕ್ಕಂಥದ್ದು ಕೂಡ. ಹಾಗಾಗಿ ನಾನು ನ್ಯಾಯಾಲಯದಲ್ಲಿ ಖಾಸಗಿ ದೂರು ಕೊಟ್ಟಾಗ ಆ ದೂರನ್ನೇ ವಜಾ ಮಾಡಿ ಅದರಲ್ಲಿ ಏನೂ ಇಲ್ಲ ಅಂತ ಹೇಳಿಬಿಟ್ಟು ಇದೇ ಅಂಕೋಲ ಪೊಲೀಸರು ಏನ್ ಮಾಡ್ತಾರೆ ಅಂದ್ರೆ ನ್ಯಾಯಾಲಯಕ್ಕೆ ಕನ್ವಿನ್ಸ್ ಮಾಡಕ್ಕೆ ಹೋಗ್ತಾರೆ. ಸ್ವಾಮೀಜಿ ಕೊಟ್ಟ ಕೇಸು ವಜಾ ಮಾಡಿ, ನಾವು ಆಲ್ರೆಡಿ ಒಂದು FIR ಮಾಡಿದೀವಿ, ಅದರಲ್ಲೆಲ್ಲ ತನಿಖೆ ಮಾಡ್ತೀವಿ ಅಂತ. ಅದರಲ್ಲಿ ತನಿಖೆ ಮಾಡಬೇಕಂದ್ರೆ ಅಡ್ರೆಸ್ ಇಲ್ಲ, ಕಂಪನಿಯವರು ಯಾರು ಅಂತ ಗೊತ್ತಿಲ್ಲ, ಏನೂ ಇಲ್ಲ. ಆದರೆ 8 ತಿಂಗಳ ಅನಂತರ 2025 ಮಾರ್ಚ್ 18ನೇ ತಾರೀಕು ನ್ಯಾಯಾಲಯದಿಂದ ಆದೇಶವನ್ನು ಹೊರಗಡೆ ಬರುತ್ತೆ. ಏನಂತ? ಆ ಅಂಕೋಲ ಪೊಲೀಸರು ಹಾಕಿದ ಅರ್ಜಿ ವಜಾ ಮಾಡಿ ಆ 8 ಜನರ ಮೇಲೆ ಮರ್ಡರ್ ಕೇಸ್, ಕೊಲೆ ಕೇಸ್ ದಾಖಲು ಮಾಡಿ ಅಂತೇಳಿ ಮಾನ್ಯ ಅಂಕೋಲ ನ್ಯಾಯಾಲಯ ಹೇಳ್ತಾರೆ. ಭಾರತದ ಸಂವಿಧಾನ ಮೇಲೆ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನೇ ನಮಗೆ ಅದರಿಂದ ಗೌರವವನ್ನು ಸಿಕ್ತು. ಆಗ ಇದೇ ಪೊಲೀಸರು, ಇದೇ ಅಂಕೋಲದ ಮರ್ಯಾದೆ ಇಲ್ಲತ್ತ ಪೊಲೀಸರು 24 ದಿನ ಆದ ಮೇಲೆ ಅಲ್ಲಿ FIR ಮಾಡ್ತಾರೆ. ಯಾವಾಗ? ಮಾರ್ಚ್ 18ನೇ ತಾರೀಕು ಆದೇಶ ಹಾಕ್ತಾರೆ, ಫೆಬ್ರವರಿ 18ನೇ ತಾರೀಕು ಹಾಕ್ತಾರೆ. ಮಾರ್ಚ್ 18ಕ್ಕೆ ಏನ್ ಮಾಡ್ತಾರೆ? FIR ಮಾಡ್ತಾರೆ. ಸರಿ, ಸುಮಾರು 24 ದಿನದ ಅನಂತರ ಇದೇ ಆದೇಶ ಕಾಪಿ ಕೋರ್ಟಿಂದ ಅಲ್ಲಿ ಹೋಗಿದೆ. 15 ದಿನಕ್ಕೆ ಮುಂಚೆ ಆದೇಶ ಕಾಪಿ ಕೋರ್ಟ್ ಹೋಗಿದೆ. ನಾನು ಮಾರ್ಚ್ 18ನೇ ತಾರೀಕು ಅಂಗೋಲ ಪೊಲೀಸ್ ಸ್ಟೇಷನ್ ಮತ್ತು ಹೋಗಿದ್ದೆ. ಏನಾಗಿದೆ ತಿಳ್ಕೋಬೇಕಿತ್ತಲ್ಲ. ನಾನು ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಆದ ಕ್ಷಣವನ್ನೇ ಕಂಪ್ಯೂಟರ್ ಓಪನ್ ಮಾಡಿಕೊಂಡು ಈ FIR ಅನ್ನೇ ಮಾಡಿ ಕೊಟ್ಟಿರ್ತಕ್ಕಂಥ ನಾನು ಹೇಳಿದೆ, ನೀವು ಮಾಡಲಿಲ್ಲ ಅಂದ್ರೆ ಈಗ ಜಡ್ಜ್ ಚೇಂಬರ್ ಹೋಗ್ತೀನಿ ಅಂತ ಹೇಳಿದೆ ನಾನು. ಇಷ್ಟು ನಿರ್ಲಕ್ಷ್ಯದಿಂದ ಇದಕ್ಕೆಲ್ಲ ಕಾರಣ ಉತ್ತರ ಕನ್ನಡದ SP ಅಂತಕ್ಕಂಥದಕ್ಕೆ. ಯಾಕಂದ್ರೆ ಒಬ್ಬ CPI, ಒಬ್ಬ PSI, ಒಬ್ಬ DYSP ಏನಾದ್ರೂ ಮಾಡಬೇಕಾದ್ರೆ ಸಣ್ಣ ಕೆಲಸ ಆದ್ರೂ ಮಾಡಬೇಕು. ವಿತೌಟ್ ಇನ್ಫಾರ್ಮೇಶನ್ ಅಲ್ಲಿ SP ಇನ್ಫಾರ್ಮೇಶನ್ ಅಲ್ಲಿ ಯಾವ ಕೆಲಸ ಕೂಡ ಅಲ್ಲಿ ಮಾಡುವುದಿಲ್ಲ. ನನಗೆ ಬಹಳ ದುಃಖ ಏನು ಅಂದ್ರೆ ಕಾಸರಗೋಡಿನೊಂದು ಪೋರ್ಟ್, ಒಂದು 1 hour ಒಂದು ಪೋರ್ಟ್ ರೆಡಿ ಆಗ್ತಾ ಇದೆ. ಆ ಪೋರ್ಟ್ನ ಕಂಪನಿಯವರು ಒಂದು ಕಂಪ್ಲೇಂಟ್ ಕೊಡ್ತಾರೆ, ಅವರಿಗೆ ಕೆಲಸ ಮಾಡಕ್ಕಾಗ್ತಾ ಇಲ್ಲ ಅಂತ ಹೇಳಿ ಒಂದು ಸಣ್ಣ ಕಂಪ್ಲೇಂಟ್ ಕೊಡ್ತಾರೆ. ಯಾರಿಗೆ? SP-ಗೆ. ಆ ಕಂಪ್ಲೇಂಟ್ ಕೊಟ್ಟು 1 ತಾಸೊಳಗಡೆ, 1 ಗಂಟೆ ಒಳಗಡೆ 50 ಜನ ಬಡಬಗ್ಗರ ಮೇಲೆ ಅಟೆಂಪ್ಟ್ ಆಫ್ ಮರ್ಡರ್ ಕೇಸ್ ಹಾಕ್ಬಿಟ್ಟು ಒಳಗೆ ಹಾಕ್ತಾರೆ 50 ಜನವನ್ನೇ. ಆದ್ರೆ ನಾವು ಕೊಟ್ಟ ಕಂಪನಿಯ ವಿರುದ್ಧ ಕಂಪ್ಲೇಂಟ್ ಕೊಟ್ಟು 8 ತಿಂಗಳಾದ್ರೂ ಕೂಡ ಕೇಸು ಮಾಡಲಿಲ್ಲ. ನ್ಯಾಯಾಲಯದಿಂದ ಆದೇಶ ಬಂದ್ರೂ ಕೂಡ ನೀವು ಕೇಸ್ ಮಾಡೋದಿಲ್ಲ ಅಂತಂದ್ರೆ ಇದು ಇವತ್ತುವರೆಗೆ ನನಗೆ ಬಂದ ಮಾಹಿತಿ ಪ್ರಕಾರ ಒಂದು ನೋಟಿಸು ಕೂಡ ಇಶ್ಯೂ ಮಾಡಲಿಲ್ಲ. ಮಾನ್ಯ SP ಅವರ ಭೇಟಿಯಾಗಿದೆ ನಾನು, 1 hour ಅಲ್ಲಿ IBಯಲ್ಲಿ ಭೇಟಿಯಾಗಿದೆ. ಹಾಗೂ ನಾನು ಅಂಕೋಲ IBಯಲ್ಲಿ ನನ್ನ ಕನ್ವಿನ್ಸ್ ಮಾಡಿದರು ಸ್ವಾಮೀಜಿ. ನಾನು ಅವ್ರಿಗೆ ಹೇಳಿದೆ, ಸರ್ ಈಗ ಜಗನ್ನಾಥ ನಾಯಕ್ ಅವರ ಮಗಳು ಕೃತಿಕಾ ಮತ್ತು ಇಬ್ಬರು ಮಕ್ಕಳಿದ್ದಾರೆ, ಆ ಪಲ್ಲವಿ ಇಬ್ಬರಿಗೂ ಮದುವೆ ಇದೆ. ನಾವು ಈ ಕಂಪನಿಯವ್ರನ್ನ ಜೈಲ್ ಹಾಕೋದು ಒಂದು ಭಾಗ, ಆದರೆ ಆ ಕಂಪನಿಯ ಕಡೆಯಿಂದ ಇವರಿಗೊಂದು ಪರಿಹಾರ ಹಣೆಯನ್ನು ಕೊಡಿಸಿ ಆ ಕುಟುಂಬಕ್ಕೆ 11 ಕುಟುಂಬಕ್ಕೆ ಅಂತ ಹೇಳಿದಾಗ SP ಸುಮ್ಮನೆ ಹೇಳ್ತಾರೆ. ಎಸ್ ಸ್ವಾಮೀಜಿ, ಈಗಷ್ಟೇ ನಮ್ಮ ಜಿ ಕನ್ನಡ ವಾಹಿನಿಯಿಂದ ಉತ್ತರ ಕನ್ನಡ ಜಿಲ್ಲೆಯ SP ಹಾಗೇನೆ ಜಿಲ್ಲಾಧಿಕಾರಿಯನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಆಯ್ತು. ಆದ್ರೆ ಜಿಲ್ಲಾಧಿಕಾರಿಗಳು ಮತ್ತು SP ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದೀವಿ ಎನ್ನುವುದಾಗಿ
ಕರೆಯಲ್ಲಿ ಆನ್ಸರ್ ಮಾಡಿದ್ದಾರೆ. ಗಮನಿಸ್ತಾ ಹೋಗ್ಬೋದು ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ. ಸ್ವಾಮೀಜಿ ಕೂಡ ಹೇಳ್ತಾ ಇದ್ರು ಉತ್ತರ ಕನ್ನಡ ಜಿಲ್ಲೆಯ SP ನಿರ್ಲಕ್ಷ್ಯ ಈ ಪ್ರಕರಣದಲ್ಲಿ ಎಷ್ಟಿದೆ ಈ ಕುರಿತಂತೆಯೂ ಕೂಡ ನಾವು ಗಮನಿಸಬೇಕಾಗುತ್ತೆ. ನ್ಯಾಯಾಲಯದ ಆದೇಶವನ್ನ ಪಾಲನೆ ಮಾಡೋಕೆ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಇಷ್ಟು ವಿಳಂಬ ಮಾಡಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಸ್ವಾಮೀಜಿ ಆಗ್ಲೂ ಕೂಡ ಮಾಹಿತಿಯನ್ನ ಕೊಡ್ತಾ ಹೋಗ್ತಿದ್ರೆ, ಕಂಟಿನ್ಯೂ ಮಾಡೋದಾದ್ರೆ ಈಗ ನೋಡಿ, ಆ ಘಟನೆ ಆದ ಮೇಲೆ ಈ ಕಂಪನಿ IRB ಕಂಪನಿಯ ವಿರುದ್ಧವಾಗಿ ನಿಮಗೆ ಭಾರತದ ಕಾನೂನು ಪ್ರಕಾರ ಯಾಕೆ ಆಕ್ಷನ್ ತೆಗೆದುಕೊಳ್ಳಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ. IRB ಯಾರು? ಸುಮಾರು 2013ನೇ ಇಶ್ಯೂಲ್ಲಿ ಕುಂದಾಪುರ ಬಾರ್ಡರ್ ಇಂದ ಗೋವಾ ಗಡಿವರೆ ಇರತಕ್ಕಂಥ 187 ಕಿಲೋಮೀಟರ್ DB ಫೋರ್ಟ್ ಪ್ರಕಾರ ಅಲ್ಲಿ ಕೆಲಸ ಯಾರಿಗೆ ಕೊಡ್ತಾರೆ? NHAI ಎಂದ ಭಾರತದ ಸಂಸ್ಥೆ ಈ ಖಾಸಗಿ ಕಂಪನಿಗೆ ಕೊಡುತ್ತದೆ. ಆ ಖಾಸಗಿ ಕಂಪನಿ IRB ಅಂತ ಕಂಪನಿ ಬಾಂಬೆ ಮೂಲದ ಕಂಪನಿ. 2014ವರೆಗೂ ಕೂಡ ಈ ಕಂಪನಿ ಏನು ಆಗಿದ್ದಿಲ್ಲ. ಈ ಕಂಪನಿ ಏನೂ ಇದ್ದಿಲ್ಲ, ಸಣ್ಣ ಪುಟ್ಟ ಅದು ಇದು ಮಾಡಿಕೊಂಡು ಹೋಗ್ತಿದ್ರು ಬಾಂಬೆ ಅಲ್ಲಿ ಮಹಾರಾಷ್ಟ್ರದಲ್ಲಿ. ಆಫ್ಟರ್ 2014 2014 ಆದ ಮೇಲೆ ಇವತ್ತು ಅವರ ಆಸ್ತಿ ನೆಟ್ಟಲ್ಲಿ ಕೊಟ್ಟಿರತಕ್ಕಂಥ ಆಸ್ತಿ 3 ಲಕ್ಷ ಕೋಟಿ ಇರತಕ್ಕಂಥ ಅಸೆಟ್ ಇರತಕ್ಕಂಥ ಕಂಪನಿ IRB ಕಂಪನಿ. ಆ IRB ಕಂಪನಿ ವಿರುದ್ಧವಾಗಿ ನಿಮಗೆ ಯಾಕೆ ಆಕ್ಷನ್ ತೆಗೆದುಕೊಳ್ಳಕ್ಕೆ ಆಗ್ತಾ ಇಲ್ಲ? ನಿಮ್ಮ ಕೈ ಹಾರಿ ಕಟ್ಟಿದ್ದಾರೆ. 536 ಕೋಟಿ ರೂಪಾಯಿಯಲ್ಲಿ ಪ್ರಾಜೆಕ್ಟ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. 536 ಕೋಟಿ. ಸ್ವಾಮೀಜಿ, ಇಲ್ಲೊಂದು ಪ್ರಶ್ನೆ ಇದೆ. ಹಾಗಾದ್ರೆ IRB ಕಂಪನಿ ಮೇಲೆ ಪೊಲೀಸರು ಯಾಕೆ ಕ್ರಮವನ್ನ ಕೈಗೊಳ್ತಾ ಇಲ್ಲ? ಇದ್ರ ಹಿಂದಿರೋರು ಅಂತವ್ರು ಯಾರು? IRB ಕಂಪನಿ ಯಾರ ಮಾಲೀಕತ್ವದಲ್ಲಿದೆ? ಹಾಗಾದ್ರೆ ನೋಡಿ, IRB ಕಂಪನಿ ದೇಶದೊಬ್ಬ ಪ್ರಮುಖ ರಾಜಕಾರಣಿಯ ಮಗನ ಮತ್ತು ಇಲ್ಲಿ ಅವರದೇ ಒಂದು ಇಂಡೈರೆಕ್ಟ್ ಆಗಿ ನಡೆಸ್ತಾ ಇದೆ ಅಂತಕ್ಕಂಥ ಒಂದು ಮಾಹಿತಿ ನನಗಿದೆ. ಅದು ಎಲ್ಲರಿಗೂ ಗೊತ್ತಿದೆ. ನನ್ನ ಪ್ರಶ್ನೆ ಏನು, ಈಗ 536 ಕೋಟಿ ರೂಪಾಯಿಯಲ್ಲಿ ಪ್ರಾರಂಭ ಮಾಡಿದ IRB ಕಂಪನಿಯ ವರ್ಕ್ ಇವತ್ತು 2636 ಕೋಟಿ ರೂಪಾಯಿಗೆ ಬಂದು ನಿಂತಿದೆ. ಇದು ನಾನು ಹೇಳೋದಲ್ಲ, ನನ್ನ ಕಡೆ ಸಂಪೂರ್ಣ ಮಾಹಿತಿ ಹಕ್ಕು ಪ್ರಕಾರ NHAI ಅನ್ನ ಹೇಳಿದ್ದಾರೆ. ಆ 2636 ಕೋಟಿ ರೂಪಾಯಿಯಲ್ಲಿ ಬಹಳ ಸ್ಪಷ್ಟವಾಗಿ 2013ರಲ್ಲಿ ಅಗ್ರಿಮೆಂಟ್ ಮಾಡುವಾಗ ಅಗ್ರಿಮೆಂಟ್ ಅಲ್ಲಿ ಏನ್ ಹೇಳಿದ್ದಾರೆ? 910 ದಿನದೊಳಗಡೆ ಈ ಕೆಲಸವನ್ನೇ ಮುಗಿಸ್ಬೇಕು ಅಂತ ಇದೆ. 910 ಡೇಸ್ ಒಳಗಡೆ ಈ ಕಾಮಗಾರಿಯನ್ನೇ ಮುಗಿಸ್ಬೇಕು ಅಂತ ಇದೆ. ಇವತ್ತು ಎಷ್ಟಾಗಿದೆ? 12 ವರ್ಷ ಆದರೂ ಕೂಡ ಈ ಕಾಮಗಾರಿಯನ್ನ ಮುಗಿದಿಲ್ಲ. ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವರು ನಿರ್ಮಾಣ ಮಾಡಿದ ಕೆಲವೊಂದು ಬ್ರಿಡ್ಜ್ಗಳು ಕೊಲೆಪ್ಸ್ ಆದ್ರು. ಅದಕ್ಕೂ ಕೂಡ ಸಣ್ಣ ಪುಟ್ಟ FIR, ಯಾವುದು ಸ್ಟ್ರಾಂಗ್ ಇಲ್ಲ. ನನ್ನ ಪ್ರಶ್ನೆ ಅದರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಶ್ರೀ ಮಂಗಲ್ ವೈದ್ಯ ಅವರಿಗೆ ನಾನು ಕೇಳುತ್ತೇನೆ, ಆ ಕುಟುಂಬದ 11 ಕುಟುಂಬದ ನ್ಯಾಯಕ್ಕೋಸ್ಕರ 1 ಅವರಲ್ಲಿ ನಾವು ಹೋರಾಟ ಮಾಡಿದ್ವಿ. ನಮ್ಮ ಉತ್ತರ ಕನ್ನಡ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಹೋರಾಟ ಮಾಡಿದಾಗ ನನ್ನನ್ನೇ ಸೇರಿದಂತೆ 8 ಜನರ ಮೇಲೆ ನಮ್ಮ ಮೇಲೆ ಕೇಸ್ ಹಾಕಿದ್ರು. ನಾವು ಯಾವುದು ಇದು ಮಾಡಲಿಲ್ಲ, ಏನು ಅಲ್ಲಿ ಕೋಮುಗೆ ಮತ್ತೊಂದು ಯಾವುದು ಗಲಭೆ ಆಗಲಿಲ್ಲ. ಬರೀ ಶಾಂತಿಯುಕ್ತ ಪೊಲೀಸರಿಂದ ಪರ್ಮಿಷನ್ ತಗೊಂಡು ಮಾಡೋದಕ್ಕೋಸ್ಕರ ಜಿಲ್ಲಾ ಉಸ್ತುವಾರಿ ಸಚಿವರ ಆದೇಶದಂತೆ ನಮ್ಮ ಮೇಲೆ ಕೇಸ್ ಹಾಕಿದ್ರು. ನಾಮಧಾರಿ ಈಡಿಗ ಸಮುದಾಯದ ಮೇಲೆ 8 ಜನರ ಮೇಲೆ ಕೇಸ್ ಹಾಕಿದ್ರು. ಆದ್ರೆ 11 ಜನ ತೀರೋದ ಮೇಲೆ ಆ ಕಂಪನಿಯವರ ಮೇಲೆ FIR ಆದರೂ ಕೂಡ ನಿಮ್ಮನ್ನ ಕೈ ಯಾರು ಕೆಟ್ಟಾಕಿದ್ದಾರೆ ಅಂತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆಯ ಜನ ಇವತ್ತು ತಿಳ್ಕೋಬೇಕು. ಅಷ್ಟೇ ಅಲ್ಲ, ಇವರನ್ನ ಪಾಪ ಈ ಬಡವರನ್ನ ಕರ್ಕೊಂಡು ನಾವು ಡೆಲ್ಲಿ ಹೋಗಿದೆ ಸರ್. ಡೆಲ್ಲಿ ಹೋದಾಗ ನಾವು ನಿತಿನ್ ಗಡ್ಕರಿ ಅವ್ರನ್ನ ಭೇಟಿ ಮಾಡಿಸಿ ನಮಗೆ ಈ ವಿಷಯಗಳನ್ನ ಅವರ ಮುಂದೆ ತರಬೇಕು ಅಂತ ಹೇಳಿ ನಾವು ಬಹಳಷ್ಟು ಸಲ ಉತ್ತರ ಕನ್ನಡದ MP ಹತ್ರ ಕೇಳಿಸ್ಕೊಂಡೆ. ನಾವು ಯಾರು? ಶ್ರೀ ವಿಶ್ವೇಶ್ವರ ಕಾಗೇರಿ ಹತ್ರ ಕೇಳಿಸ್ಕೊಂಡಾಗ ಡೆಲ್ಲಿ ಹತ್ರ ಹೋದಾಗ ಒಂದು ಟೀ ಕಪ್ ನೀವು ಕುಡ್ದಿದ್ರೆ ಅಂತ ಕೇಳಲಿಲ್ಲ. ನನ್ನ ಕ್ಷೇತ್ರದಿಂದ ಬಂದಿದೆ, ಎಲ್ಲಿ ಉಳ್ಕೊಂಡಿದ್ರೆ ಆ ಮನುಷ್ಯ ಕೇಳಲಿಲ್ಲ. ನಮ್ಮನ್ನ 3 ದಿನ ಅಲ್ಲೇ ಕಾಯಿಸ್ಬಿಟ್ಟು ವಿಶ್ವೇಶ್ವರ ಕಾಗೇರಿ ಅವರು ನಿಮ್ಮ ಕ್ಷೇತ್ರದಲ್ಲಿ ಘಟನೆ ಆಗಿದೆ, ಏನ್ ಕೊಟ್ಟಿದೆ? 2 ಲಕ್ಷ ರೂಪಾಯಿ ಪ್ರಧಾನಮಂತ್ರಿದಲ್ಲಿ ಯಾರಿಗೆ ಕೊಟ್ಟಿದ್ದಾರೆ ನೀವು? ಬರೀ ಆ ಯಾರನ್ನ ಶವ ಪತ್ತೆ ಆಗಲಿಲ್ಲ ಅವ್ರಿಗೆ ಏನೂ ಕೊಟ್ಟಿಲ್ಲ. 2 ಲಕ್ಷ ಯಾರಿಗೆ ಹಣ ಸಿಕ್ಕಿದೆ ಅವ್ರಿಗೆ ಅಷ್ಟೇ ಸಿಕ್ಕಿದೆ. ಇವತ್ತು ಲೋಕೇಶ್ ನಾಯ್ಕ್ ಅವ್ರದ್ದು ಜಗನ್ನಾಥ್ ಮಹಾದೇವ್ ಫ್ಯಾಮಿಲಿಗೆ ಡೆತ್ ಸರ್ಟಿಫಿಕೇಟ್ ಸಿಗಲಿಲ್ಲ. ಅವ್ರಿಗೆ ಮುಂದೆ ಸಾಕಷ್ಟು ತೊಂದರೆ ಇದೆ. ಈ SP ಇದಾರಲ್ಲ, ನನಗೆ ಹೇಳಿದ್ರು ಸ್ವಾಮೀಜಿ ಇಮಿಡಿಯೇಟ್ ಆಗಿ ಡೆತ್ ಸರ್ಟಿಫಿಕೇಟ್ ಕೊಡಿಸುವ ವ್ಯವಸ್ಥೆ ನಾನು ಮಾಡುತ್ತೇನೆ. SP ಫೋನ್ ಇಲ್ಲ. SP ಮಾತನಾಡಿದ ಎಲ್ಲಾ ಮಾತುಗಳು ಇಲ್ಲಿ ನಾನು ಹೇಳಕ್ ಇಷ್ಟಪಡೋದಿಲ್ಲ. ಒಂದು ವೇಳೆ SP ಹೇಳಿದ ಮಾತುಗಳು ಎಲ್ಲವನ್ನೇ ನಾನು ಬಿಚ್ಚಿ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ಅದೇ ಚರ್ಚೆ ಆಗುತ್ತೆ. ಇವತ್ತು ನಾನು ಅದು ಹೇಳುವುದಿಲ್ಲ. ಆದ್ರಿಂದ ಉತ್ತರ ಕನ್ನಡ ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ
ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ನಮ್ಮ ಈ ನಾಮಧಾರಿ ಈಡಿಗ ಸಮುದಾಯ, ಹಾಲಕ್ಕಿ ಸಮುದಾಯಕ್ಕೆ ಇವತ್ತು ಏನು ಸಿಗಲಿಲ್ಲ, ನ್ಯಾಯವನ್ನೇ ಸಿಗಲಿಲ್ಲ. ಮತ್ತೆ ನನ್ನ ಪ್ರಶ್ನೆ ಅದಲ್ಲ, ಕರ್ನಾಟಕ ರಾಜ್ಯದಲ್ಲಿ NHI ಅಂಡರ್ನಲ್ಲಿ, NHI ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಂಡರ್ಲ್ಲಿ ಇರ್ತಕ್ಕಂಥ ಒಂದು ಸಂಸ್ಥೆ. ಸುಮಾರು 48,000 ಕೋಟಿ ರೂಪಾಯಿದ ವರ್ಕ್ ಈಗ ಕರ್ನಾಟಕದಲ್ಲಿ ಎಲ್ಲ 31 ಜಿಲ್ಲೆಯಲ್ಲಿ ನಡೀತಾ ಇದೆ. ನಮಗೆಲ್ಲ ಗೊತ್ತಿದೆ. ನಾವು ಟೋಲ್ ಗೇಟ್ ಹತ್ರ ಹೋದ್ರೆ ನಮ್ಮ ಗಾಡಿಯ ಟೋಲ್ ಪಾಸಲ್ಲಿ ದುಡ್ಡು ರೀಚಾರ್ಜ್ ಮಾಡಲಿಲ್ಲ ಅಂದ್ರೆ ಡೈರೆಕ್ಟ್ ಕೇಶ್ ಕೊಡಕ್ ಹೋದಾಗ ಏನ್ ಹೇಳ್ತಾರೆ ಅವರು, ಅಪ್ ಅಂಡ್ ಡೌನ್ ಕೊಡಬೇಕು ಅಂತ ಹೇಳ್ತಾರೆ. ರೀಚಾರ್ಜ್ ಮಾಡಲಿಲ್ಲ ಅಂದ್ರೆ ಅಪ್ ಅಂಡ್ ಡೌನ್ ಕೊಡಬೇಕು ಅಂತ ಹೇಳ್ತಾರೆ. ಈ ದೇಶ ಲೂಟಿ ಹೊಡಿತಾ ಇದ್ದಾರೆ NHI, ಈ ದೇಶ ಲೂಟಿ. ಆಮೇಲೆ 48,000 ಕೋಟಿ ರೂಪಾಯಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಮಗಾರಿ ಆಗ್ತಾ ಇದೆ NHI ಅಂಡರ್ನಲ್ಲಿ. ಈ ಕಾಮಗಾರಿಗಳನ್ನೇ ಕೊಟ್ಟಿರುವ ಖಾಸಗಿ ಕಂಪನಿಗಳು ಯಾರದು? ಇದನ್ನ ಸುಮಾರು 20 ಕಂಪನಿಗಳಿಗೆ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ, ಖಾಸಗಿ ಕಂಪನಿಗಳಿಗೆ. 20 ಕಂಪನಿಗಳ ಮೇಲೆ ಕೂಡ ಏನಾಗಬೇಕು, ನ್ಯಾಯಾಂಗ ತನಿಖೆ ಆಗಬೇಕು. ಇವರು ಮಾಡಿದ ವರ್ಕ್ಗಳೆಲ್ಲವನ್ನ ಕೂಡ ಪರಿಶೀಲನೆ ಮಾಡಬೇಕು, ಕಂಪ್ಲೀಟ್ ನಿಲ್ಲಿಸಬೇಕಾಗತ್ತೆ. ಈ ಕಂಪನಿ ಇವತ್ತು ನನಗೆ ಬಂದ ಮಾಹಿತಿ ಪ್ರಕಾರ 187 ಕಿಲೋಮೀಟರ್ ಕುಂದಾಪುರ ಗಡಿಯಿಂದ ಗೋವಾ ಗಡಿವರೆಗೆ ಕೂಡ ಬರತಕ್ಕಂಥದ್ದು 4 ಟೋಲ್ ಗೇಟ್ ಇದೆ. ಕೆಲಸ ಇವತ್ತು 50% ಕೂಡ ಕೆಲಸ ಆಗಲಿಲ್ಲ. ಆಗಲೇ 6-7 ವರ್ಷದಿಂದ ಟೋಲ್ ಕಲೆಕ್ಷನ್ ಮಾಡೋದು ಶುರು ಮಾಡಿದ್ದಾರೆ. ನಾನು ಹೇಳಿದ ಉತ್ತರ ಕನ್ನಡ ಜಿಲ್ಲೆಯ ಜನ ಸ್ವಾಭಿಮಾನಿಗಳಿದ್ದೀರಿ. ಆ ಟೋಲ್ ಕಿತ್ತೊಗಿಬೇಕಾಗುತ್ತೆ ಅಲ್ಲಿಂದ. ಇವತ್ತು ಮರ್ಡರ್ ಕೇಸ್ ಆಗಿದ್ದ ಕಂಪನಿ ಇದು. ಮರ್ಡರ್ ಕೇಸು MD ಯ ಮೇಲೆ, ನಿರ್ದೇಶಕರ ಮೇಲೆ ಕೊಲೆ ಕೇಸ್ ದಾಖಲಾಗಿದೆ. ಎದಕ್ಕೋಸ್ಕರ ಕಾಯ್ತಿದ್ದಾರೆ? ಅವರಿಗೆ ಉತ್ತರ ಕನ್ನಡ ಜನಾಂಗ, ಆ ಪ್ರವಾಸ ಮಾಡುವ ಜನರ ಕಡೆಯಿಂದ ಅದು ವಸೂಲ್ ಮಾಡುವ ಯಾವುದೋ ರೀತಿಯಲ್ಲಿಯೂ ಕೂಡ ಹಕ್ಕಿಲ್ಲ. ಮಾನ್ಯ ಮುಖ್ಯಮಂತ್ರಿ ಘಟನಾ ಸ್ಥಳಕ್ಕೆ ಬಂತು. ನಾನು ಮಾಹಿತಿ ಹಕ್ಕು ಮೂಲ ಮಾಹಿತಿಯನ್ನ ಪಡೆದುಕೊಂಡೆ. ಮುಖ್ಯಮಂತ್ರಿ ಬಂದು ಅವತ್ತು ಸೂಟು ಕೋಟು ಮತ್ತು ಮಳೆ ಇತ್ತು ಭಯಂಕರವಾಗಿ. ಅದರಲ್ಲಿ ಎಲ್ಲ ತಗೊಂಡಿರೋದಕ್ಕೆ 50,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಮುಖ್ಯಮಂತ್ರಿ ಕೈ ಗ್ಲೌಸು, ಕೋಟು, ಏನದು ಛತ್ರಿ ಎಲ್ಲ ಸೇರಿಕೊಂಡು. ಆದ್ರೆ ಇವತ್ತು ಆ ಕುಟುಂಬಕ್ಕೆ ಓನ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರದಿಂದ ಬರೀ 5 ಲಕ್ಷ ರೂಪಾಯಿ. ಬರೀ 5 ಎಲ್ಲ ಕುಟುಂಬಗಳಿಗೂ ಸಿಕ್ಕಿದೆಯಾ? ಎಲ್ಲ ಕುಟುಂಬಗಳಿಗೂ ರಾಜ್ಯ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದಿಂದ ಹೆಣ ಸಿಕ್ಕಿರುವ ಕುಟುಂಬಕ್ಕೆ 2 ಲಕ್ಷ ಕೊಟ್ಟಿದ್ದಾರೆ. ನನ್ನ ಪ್ರಶ್ನೆ ಅದಲ್ಲ, 5+2 1 ಅವರದೇ ಅಲ್ಲದ ತಪ್ಪಿಂದ, ಈ ತೀರೋಗಿದವರ ಅಲ್ಲೇ ತಪ್ಪೇ ಅಲ್ಲ, ಸರ್ಕಾರಿಗಳ ತಪ್ಪಿಂದ, ಖಾಸಗಿ ಕಂಪನಿಗಳ ತಪ್ಪಿಂದ ತೀರೋಗಿದ್ರಿಂದ, ಅಲಕ್ಷ್ಯದಿಂದ, ನಿರ್ಲಕ್ಷ್ಯದಿಂದ ಅವರು ತೀರೋಗಿದ್ರಿಂದ ಬರೀ 7 ಲಕ್ಷ ರೂಪಾಯಿನ ಹಾಗೆ ಅಂದ್ರೆ ಬರೀ 7 ಲಕ್ಷ ರೂಪಾಯಿನ ಹಾಗೆ ಕೊಡಬೇಕಾಗಿರೋದು. ಇವತ್ತು ಈಡಿಗ ಸಮುದಾಯದ ಹಿಂದುಳಿದ ವರ್ಗದ, ನಾವಿವತ್ತು ಹಿಂದುಳಿದ ವರ್ಗ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಕೇಳುತ್ತಾ ಇದ್ದೀನಿ, ತಾವು ಅಹಿಂದದ ಹೆಸರಿನಲ್ಲಿ ಮುಖ್ಯಮಂತ್ರಿ ಆಗಿದ್ದೀರಿ. ಮಾನ್ಯ ಪರಮೇಶ್ವರ್ ಅವರೇ, ತಾವು ಕೂಡ ಒಂದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಒಬ್ಬ ಹೋಮ್ ಮಿನಿಸ್ಟರ್. ನಾನು ಕೇಳುತ್ತೇನೆ, ನಮ್ಮ ಸಮುದಾಯ 7 ಜನ ತೀರು ಹೋದಾಗ ಯಾವತ್ತಾದ್ರೂ ಬಂದು ಈ 7 ಲಕ್ಷ ರೂಪಾಯಿ ಹೋಗಲಿ, ಎದಕ್ಕೂ ಬರೋದಿಲ್ಲ 7 ಲಕ್ಷ ರೂಪಾಯಿ. ಆದ್ರೆ ಒಂದು ದಿನ ಕೂಡ ಬಂದು ನಮಗೆ ಬೇರೆ ಈ ಕಂಪನಿಯ ವಿರುದ್ಧ ನಾವು ಸ್ಟ್ರಾಂಗ್ ಡಿಸಿಷನ್ ತಗೊಳ್ತೀನಿ ಅಂತ ಹೇಳಿ ನಮ್ಮ ಹತ್ರ ಬಂದಿಲ್ಲ. ಮೊನ್ನೆ SP ಅವರಿಗೆ ನಾನು ಭೇಟಿಯಾದಾಗ 2 ಸಲ ನನ್ನ ಭೇಟಿಯಾದ. ಯಾಕೆ ನೀವು FIR ಇದೆ, ಮರ್ಡರ್ ಕೇಸ್ ಆಗಿದೆ. ಹಳೇದು 302 ಅಂದ್ರೆ CRPC 302 ಇತ್ತು. ಈಗ BNS ಪ್ರಕಾರ ಅದು ಏನಾಗಿದೆ ಅಂದ್ರೆ 101 ಅಂಡರ್ ಸೆಕ್ಷನ್ 101, 189(2), 190, 191 ಇದೆಲ್ಲ ಆಗಿದೆ. 8 ಜನರದು ಇದು 101 ಅಂದ್ರೆ ಇವತ್ತಿನ ಮರ್ಡರ್ ಕೇಸ್ ಇದು. ನೀವು ವಿತೌಟ್ ನೋಟಿಸ್ ಅಲ್ಲಿ ಅವ್ರನ್ನ ಎಳ್ಕೊಂಡ್ಬರಬೇಕಿತ್ತು. ಅಲ್ಲಿ ಒಬ್ಬ CPI ಇದ್ದಾನೆ, ಮಠಬದಿ ಅಂತ ಹೇಳಿಕೊಂಡು ಅಂಕೋಲ CPI ಇದ್ದಾನೆ. ಆ ಮಠಬದಿ ಬರೋದಕ್ಕಿಂತ ಮುಂಚೆ ಇನ್ನೊಬ್ಬ ಇದ್ದ. ಇವರು ಅಷ್ಟು ಕೂಡ ಖಾಸಗಿ ಕಂಪನಿಗಳಿಗೆ ಅನುಕೂಲವಾಗತಕ್ಕಂಥ, ನನಗೆ ಇಲ್ಲಿ ನೀವು ಹೇಳ್ಬೋದಲ್ಲ, ಆದೇಶವಾಗಿರೋದು ಎಷ್ಟನೇ ತಾರೀಕು? ಫೆಬ್ರವರಿ 24 ಆಗುತ್ತೆ ಮಾನ್ಯ ಅಂಕೋಲ ನ್ಯಾಯಾಲಯದಿಂದ. ಆದ್ರೆ FIR ಆಗಿರೋದು ಮಾರ್ಚ್ 18ನೇ ತಾರೀಕು. ಸರ್, ಖಾಸಗಿ ದೂರಿನ ಮೇಲೆ FIR ಆದ ಕ್ಷಣ ನೀವು ಇಮ್ಮಿಡಿಯೇಟ್ ಆಗಿ ನಿಮ್ಮ ಸ್ಟೇಷನ್ ಬಂದ ಕ್ಷಣ ಹಾಕ್ಬೇಕಿತ್ತು. ಅಷ್ಟೇ ಅಲ್ಲ,
ಇದು ಯಾರ ಬುದ್ಧಿಯನ್ನೋ ಗೊತ್ತಿಲ್ಲ. ನಾನು ಈಡಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಸ್ವಾಮೀಜಿ. ನಾನು ನನ್ನ ಜಾತಿ ಸರ್ಟಿಫಿಕೇಟ್ ಇಲ್ಲಿದೆ, ಇದು ನನ್ನ ಜಾತಿ ಸರ್ಟಿಫಿಕೇಟ್. ಆದರೆ FIR ಅಲ್ಲಿ ಬೇಕು ಅಂತ ಹೇಳಿಕೊಂಡು ಗೊಂದಲ ತರಬೇಕು ಅಂತ ಹೇಳಿಕೊಂಡು ನನ್ನ ಜಾತಿಯ ಈ ಭಾಗದಲ್ಲಿ ಬುಡಗ ಜಂಗಮವನ್ನು ಸೇರಿಸಿಕೊಳ್ಳುತ್ತಾರೆ ಜಾತಿಯ ಇದರಲ್ಲಿ. ಸೊ ಇದು ಯಾರ ಬುದ್ಧಿ? ಯಾಕಂದ್ರೆ ಸಮುದಾಯದಲ್ಲಿ ಗೊಂದಲ ಬರಲಿ ಅಂತ ಹೇಳಿಕೊಂಡು ನಾನು SP ಗೆ ಹೇಳಿದೆ, ಆ CPI ಸಸ್ಪೆಂಡ್ ಮಾಡಿ ಅವನ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ರು ಕೂಡ SP ನಗ್ತಾರೆ, ನಗುತ್ತಾರೆ. ಆದ್ರೆ ಒಂದು ದಿನ ಕೂಡ ಒಂದು ಆಕ್ಷನ್ ತಗೊಂಡಿಲ್ಲ. ನಾವು ಕೊಟ್ಟ ಕಂಪ್ಲೇಂಟ್ ಎಲ್ಲ ತಗೊಂಡಿಟ್ಟು ಬಿಡೋದು. ನಾವು ನೋಡುವಾಗ ನಮಗೆ ಭಾರಿ ಚೆನ್ನಾಗಿ ಮಾತಾಡೋದು, ಒಂದು ಫೋನು ಕೂಡ ಮಾಡಿಕೊಂಡು ನಮಗೆ ಏನು ಕೊಟ್ಟಿಲ್ಲ. ಈ ಕೇಸಿನ ಎನ್ಕ್ವೈರಿ ಎಲ್ಲಿವರೆಗೆ ಬಂದಿದೆ, ನಾನು ಅವ್ರಿಗೆ ಎರಡೇ ಬೇಡಿಕೆ ಇಟ್ಟಿರೋದು. ನಾನು ಮಾನ್ಯ SP ಅವರೇ, ಒಂದಂದ್ರೆ ಕಂಪನಿಯವರನ್ನ ಕರೆಸಿ ನೀವು ಮಾನವೀಯದ ದೃಷ್ಟಿಯಿಂದ ಆ ಕುಟುಂಬದವರ ಕೂಡಿಸಿ ಸತ್ತವರು ತಿರುಗಿ ವಾಪಸ್ ಬರೋದಿಲ್ಲ. ಅವರ ಕುಟುಂಬದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯು ಮಾಡಿ, ಅವ್ರಿಗೆ ಮನೆಗಳಿಲ್ಲ, ಜಾಗ ಇಲ್ಲ, ಮಕ್ಕಳ ಮದುವೆ ಮಾಡಕ್ಕಾಗ್ತಾ ಇಲ್ಲ. ಸ್ವಾಮೀಜಿ ಐ ವಿಲ್ ಡೂ ದಟ್ ಅಂತ ಹೇಳ್ತಾರೆ. ಐ ವಿಲ್ ಡೂ ದಟ್ ಅಂತ ಅದು ಒಂದು ಫೋನು ಕೂಡ ಇವರು ಮಾಡುವುದಿಲ್ಲ. ಅದಕ್ಕೆ ನಾನು ಮಾನ್ಯ ಪರಮೇಶ್ವರಲ್ಲಿಯೂ ಮುಖ್ಯಮಂತ್ರಿಗಳ ಕಲ್ಲಿಯೂ ಕೂಡ ZTV ಮುಖಾಂತರ ಉತ್ತರ ಕನ್ನಡ SP ಕೂಡಲೇ ಅಮಾನತು ಮಾಡಬೇಕು. ಸ್ವಾಮೀಜಿ, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈಗ FIR ದಾಖಲಾಗಿದೆ. FIR ಯಾರ ಮೇಲೆ ದಾಖಲಾಗಿದೆ? ಅವ್ರು ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾರೆ. ದಾಖಲಾಗಿರೋದು ಕೊಲೆ ಕೇಸು. ಯಾಕೆ ಪೊಲೀಸರು ಇಷ್ಟರ ಮಟ್ಟಿಗೆ ಹಿಂದೇಟಾಗ್ತಾ ಇದ್ದಾರೆ? ಇನ್ನೊಂದು ಕಡೆಯಲ್ಲಿ ಪ್ರಕರಣ ಆದಂತ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಬಂದ್ರು, ಜಿಲ್ಲೆಯ ಉಸ್ತುವಾರಿ ಸಚಿವರು, ಸ್ಥಳೀಯ ಶಾಸಕರು, MP ಗಳು ಘಟನಾ ಸ್ಥಳದಲ್ಲಿ ಬಂದು ನಿಂತು ನೋಡಿದ್ರು, ಭರವಸೆಯನ್ನ ಕೊಟ್ಟು ಹೋದ್ರು. ಈ ಮಾತುಗಳು ಕೇವಲ ಭರವಸೆಯಾಗಿ ಉಳಿತ. ಹಾಗಾದ್ರೆ ನೋಡಿ, ಮುಖ್ಯಮಂತ್ರಿಗಳು ಬಂದ್ರು. ಯಾಕೆ ಬಂದ್ರು ಇವರು? ಕೇರಳದ ಅರ್ಜುನು ಕೂಡ ಈಡಿಗ ಸಮುದಾಯ. ಅರ್ಜುನ್ನ ಕೇರಳದಲ್ಲಿ ಇದು ಬಹಳ ದೊಡ್ಡ TV ಮಾಧ್ಯಮಗಳು ತೆಗೆದುಕೊಂಡು ಕೇರಳದ ಕಾಂಗ್ರೆಸ್ನವರು KC ವೇಣುಗೋಪಾಲ್ ಅಂದವರು ಹೈಕಮಾಂಡ್ ಅಲ್ಲಿ ಪ್ರೆಷರ್ ಹಾಕಿ ಅಲ್ಲಿಂದ ಕರ್ನಾಟಕ ಬಂದು ಅವರೆಲ್ಲರೂ ಕೂಡ MP MLAಗಳು ಅವರೆಲ್ಲರೂ ಕೂಡ ಅರ್ಜುನ್ನ ಕುಟುಂಬದವರ ಕರ್ಕೊಂಡು ಬಂದು, ಯಾರು ಕೇರಳದ MLA MPಗಳು ಅರ್ಜುನನ ಕುಟುಂಬದವರ ಕರ್ಕೊಂಡು CM ಮನೆಗೆ ಹೋದ್ರು, DK ಶಿವಕುಮಾರ್ ಅವರ ಮನೆಗೆ ಹೋದ. ಅದನ್ನ ಪರಿಣಾಮವಾಗಿ ಏನಾಯಿತು, ಅಲ್ಲಿ ಇದೆಲ್ಲ ಆಯಿತು. ಈ ಉತ್ತರ ಕನ್ನಡ ಜಿಲ್ಲೆಯ ಶಾಸಕ ಸತೀಶ್ ಸೈಲ್ ಅವರಾಗಲಿ, ಅಲ್ಲಿನ ಯಾವ ಶಾಸಕರು ಕೂಡ ಒಂದು ದಿನ ಆದರೂ ಕೂಡ ಅವರ ಕರ್ಕೊಂಡು 8 ಜನ 7 ಜನ ನಾಮಧಾರಿ ಈಡಿಗರು ತೀರಿ ಹೋಗಿದೆ, ಇವರ ಕರ್ಕೊಂಡು ಮುಖ್ಯಮಂತ್ರಿಗಳು ಹೋಗೋಣ ಅಂತ ಹೇಳಿಕೊಂಡು ಒಂದು ದಿನ ಕೂಡ ಮಾಡಲಿಲ್ಲ. ಅಷ್ಟೇ ಅಲ್ಲ, ಈ ಹೋರಾಟಗಳನ್ನೇ ಕಳೆದ 8 ತಿಂಗಳಾಗಿ ಮಾಡುವ ಸಮಯದಲ್ಲಿ ಕೊಲೆ ಕೇಸು ದಾಖಲಾದಾಗ ಒಬ್ಬ ರಾಜಕಾರಣಿಗಳು ಯಾರೂ ಕೂಡ ಒಂದು ಕೋಲ್ ಮಾಡಿ ಗುರುಗಳೇ ಒಳ್ಳೆ ಕೆಲಸ ಮಾಡಿದ್ರೆ ಹೇಳಿಲ್ಲ. ಆದರೆ ಸನ್ಮಾನ್ಯ ಶ್ರೀ BK ಹರಿಪ್ರಸಾದ್ ಅವರು, ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಸನ್ಮಾನ್ಯ ಶ್ರೀ ಮಂಜುನಾಥ್ ನಾಯ್ಕ್ ಅವರು, ಸನ್ಮಾನ್ಯ ಶ್ರೀ ವಸಂತ ನಾಯ್ಕ್ ಸಿದ್ದಾಪುರ, ಇವರಷ್ಟೆಲ್ಲರೂ ಕೂಡ ನಮಗೆ ಡೆಲ್ಲಿ ಹೋಗೋದಕ್ಕೆ ಆರ್ಥಿಕ ವ್ಯವಸ್ಥೆಯನ್ನೇ ಮಾಡಿಕೊಟ್ರು. ಇವತ್ತು ಬ್ಯಾಂಗ್ಳೂರಿಗೆ ಬರೋದಕ್ಕೂ ಕೂಡ ನಾಳೆ ಸ್ಟ್ರೈಕಿಗೆ ಬ್ಯಾಂಗ್ಳೂರು ಬರಬೇಕು. ಇವರು ಯಾರೂ ದುಡ್ಡಿರೋರಲ್ಲ, ಒಂದೊತ್ತು ಊಟ ಕೂಡ ಮಾಡೋಕ್ಕೂ ಗದಿಗಿಲ್ಲ. ಇವತ್ತು ಸನ್ಮಾನ್ಯ ಹರಿಪ್ರಸಾದ್ ಅವರ ಮಾರ್ಗದರ್ಶನದಲ್ಲಿ ಮಂಜುನಾಥ್ ನಾಯ್ಕ್ ಅವರು ಅಷ್ಟಕ್ಕೂ ಟಿಕೆಟ್ ಮಾಡಿ ಕೊಟ್ಟಿದ್ದಾರೆ. ಎಸ್ ಸ್ವಾಮೀಜಿ, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಮುಂದಿನ ಹಂತದಲ್ಲಿ ಈಗಾಗಲೇ ಘಟನೆ ನಡೆದ ದಿನದಿಂದ ಇಲ್ಲಿ ತನಕ ಹೋರಾಟವನ್ನ ನಡೆಸಿಕೊಂಡು ಬಂದಿದ್ದೀರಿ. ಆ ಕುಟುಂಬಗಳಿಗೆ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ಆ ಸಮುದಾಯದ ಧ್ವನಿಯಾಗಿ ನಿಂತಿದ್ದೀರಿ. ಮುಂದಿನ ಹಂತದಲ್ಲಿ ನಿಮ್ಮ ಹೋರಾಟ ಹೇಗಿರುತ್ತೆ? ಸರ್ಕಾರಕ್ಕೆ ಏನ್ ಬೇಡಿಕೆಯನ್ನ ನಾನೊಂದು ಮಾತನ್ನ ಹೇಳುತ್ತಾ ಇದ್ದೇನೆ. ನಾಡಿನ ಈಡಿಗ ಸಮುದಾಯಕ್ಕೆ, ಹಿಂದುಳಿದ ವರ್ಗಗಳಿಗೆ ನಾನು ಕೈ ಮುಗಿದು ಮನವಿ ಮಾಡೋದು ಒಂದೇ. ಇದೇ ತಿಂಗಳು 7ನೇ ತಾರೀಕು, ನಾಡಿದೆ 7ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ನಾನು ಉಪವಾಸ ಸತ್ಯಾಗ್ರಹವನ್ನ ಕೂಡುತ್ತಾ ಇದ್ದೀನಿ. ಮೊದಲನೇದೇನು, ಈ ಕಂಪನಿಯವರನ್ನ ಕೂಡಲೇ ಬಂಧಿಸಿ ಅಂತಕ್ಕಂಥದ್ದು. ಎರಡನೇದು ಏನಂತಂದ್ರೆ, ಈ ಕೇಸ್ ಅಂಕೋಲಾ ಪೊಲೀಸರ ಕಡೆಯಿಂದ ಬದಲಾಯಿಸಿ ಇದು ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು. ಇಲ್ಲವಾದರೆ ಸರ್ಕಾರ ಇದು CBI ತನಿಖೆ ಬಿಡಬೇಕು. ಇದು ಬರೀ ಒಂದು ಉತ್ತರ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟದಲ್ಲ, ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, NHI ಕಂಪನಿಗೆ ಸಂಬಂಧಪಟ್ಟಿರೋ ಕೇಂದ್ರ ಸರ್ಕಾರಕ್ಕೂ ಕೂಡ ಇದಕ್ಕೆ ಸಂಬಂಧ ಇದೆ. ನಾನು ಕೆಲವೊಂದು MLAಗಳಿಗೆ ಮಾತಾಡಿದರು, ವಿಧಾನಸಭೆಯಲ್ಲಿ ಪ್ರಶ್ನೆಯನ್ನೇ ಎತ್ತಿ ವಿಧಾನಸಭೆ ನಡೆಯುವಾಗ ಆಡಳಿತ ಪಕ್ಷದವರು ಮಾಡುತ್ತಾ ಇಲ್ಲ, ವಿರೋಧ ಪಕ್ಷದವರು ಯಾಕೆ ನನಗೆ ಗೊತ್ತಿಲ್ಲ. ಅದಕ್ಕೆ ಆ ಕುಟುಂಬಕ್ಕೆ, ಪ್ರತಿ ಕುಟುಂಬಕ್ಕೂ 1 ಕೋಟಿ ರೂಪಾಯಿ ಹಣವನ್ನು ಕೊಡಬೇಕು. ಮತ್ತು ಇದೇ ಖಾಸಗಿ ಕಂಪನಿಗಳಲ್ಲಿ ಅವರ ಕುಟುಂಬಕ್ಕೆ ಕೆಲಸ ಕೊಡಬೇಕು. ಈಗ ಏನು ಮಾಡಿದ್ದಾರೆ, ಜಗನ್ನಾಥ್ ನಾಯ್ಕ್ ಅವರ 2 ಮಕ್ಕಳಿಗೆ ಒಂದು ಮಗಳಿಗೆ DC ಆಫೀಸಲ್ಲಿ ಟೆಂಪರರಿ ಕೆಲಸ ಕೊಟ್ಟಿದ್ದಾರೆ. ಇವತ್ತಿಲ್ಲಂದ್ರೆ ನಾಳೆ ಹೋಗಬೇಕಾಗುತ್ತೆ ಅವರು. ಇನ್ನೊಬ್ಬ ಮಗಳಿಗೆ ಮಾನ್ಯ ಕುಮಾರಸ್ವಾಮಿ ಅವರ ಮಧ್ಯದ ಪ್ರವೇಶಿಸಿ ಕೈಗದಲ್ಲಿ ಒಂದು ಸಣ್ಣ ಕೆಲಸ ಕೊಟ್ಟಿದ್ದಾರೆ. ಇದು ಯಾವುದೂ ಕೂಡ ಶಾಶ್ವತವಾದ ಕೆಲಸ ಅಲ್ಲ. ಪ್ರವೀಣ್ ನಿಟ್ಟಾರ್ ಅವರ ಹೆಂಡತಿಗೆ ಬಸವರಾಜ ಬೊಮ್ಮಾಯಿ ಕೆಲಸ ಕೊಟ್ಟಾಗ, ಬೊಮ್ಮಾಯಿ ಹೋದ
ಹೋದಾಗ ನಿಟ್ಟಾರ ಹೆಂಡತಿ ಮನೆ ಪರಿಸ್ಥಿತಿ ಬಂತು. ನಾನು ಹೇಳದೆ ನೀ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಬಿಜೆಪಿ ವಿರೋಧಸ್ಥರು ಹೋಗಲಿ, ನಾನು ಮಾನ್ಯ ಬಿಜೆಪಿ ಅವ್ರಿಗೂ ಕೇಳುತ್ತೇನೆ, ಸತ್ತಿರದು 11 ಜನ ಇದೆಯಲ್ಲ, ಸಾವಲ್ಲಿ ನಾನು ಜಾತಿ ಧರ್ಮ ಹೇಳೋದಿಲ್ಲ, ನೀವೆಲ್ಲದಕ್ಕೂ ಹೋರಾಟ ಮಾಡ್ತೀರಲ್ಲ, ಹಿಂದೂ ಅಂತ ಹೋರಾಟ ಮಾಡ್ತೀರಲ್ಲ, ನಾನು ಕೇಳೋದು 11 ಜನ ಹಿಂದೂಗಳಲ್ವಾ? 11 ಜನ ಹಿಂದೂಗಳಲ್ವಾ? 7 ಜನ ಈಡಿಗರು ಹಿಂದೂಗಳಲ್ವಾ? ಯಾಕೆ ನಿಮ್ಮನ್ನು ಧ್ವನಿ ಬರೋದಿಲ್ಲ ನಮ್ಮ ಪರವಾಗಿ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪರೇಶ್ ಮೇಸ್ತಿ ಅಂತ ಒಂದು ಕೇಸ್ ಇತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಮಾನ್ಯ MP ಅವರೇ, ಶೋಭಾ ಕರಂದ್ಲಾಜೆ ಅವರೇ, ಯಾವ ಮಠದಲ್ಲಿ ಹೋರಾಟ ಮಾಡಿದಿರಿ ನೀವು? ಯಾಕೆ ನಮ್ಮ ಮಠವಾಗಿ ಹೋರಾಟ ಮಾಡಕ್ಕೆ ಬರೋಲ್ಲ ನಿಮಗೆ? ಯಾಕೆ ಸಾಧ್ಯ ಆಗಲ್ಲ ನಿಮಗೆ? ಈಡಿಗರನ್ನೇ ಯಾವ ರೀತಿ ಈಡಿಗರು ಸತ್ರು ಕೂಡ ಸಾಯಿಲಿ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಸರ್ಕಾರ ನಿರ್ಣಯ ತೆಗೆದುಕೊಂಡಿದ್ದೇವೆ. ಸಹಿಸುವುದಿಲ್ಲ. ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಮೇಲೆ ನಮಗೆ ನಂಬಿಕೆ ಇದೆ. ಸ್ವಾಮೀಜಿ, ಕೊನೆಯದಾಗಿ ಚುಟುಕಾಗಿ ಹೇಳ್ತಾ ಹೋಗೋದಾದ್ರೆ ಏನ್ ಹೇಳ್ತೀರಾ? ನಾನೊಂದೇ ಮಾತು ಹೇಳುತ್ತಾ ಇದ್ದೀನಿ. ಭಾರತದ ಸಂವಿಧಾನವನ್ನೇ, ನ್ಯಾಯಾಂಗದ ಆದೇಶವನ್ನೇ ಗಾಳಿಕ್ಕಿ ತೋರುವ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಈಗಾಗಲೇ CBIಯಲ್ಲಿ ಕೇಸ್, ಇದು ಮನಿ ಲಾಂಡ್ರಿಂಗ್ ಆಗಿದೆ, ED ಕೇಸ್ ಕಂಪ್ಲೇಂಟ್ ಮಾಡಿದ್ದೀನಿ, ಲೋಕಾಯುಕ್ತೆಯಲ್ಲಿ ಮಾಡಿದ್ದೀನಿ. ಆದರೆ ಸರ್ಕಾರ, ಮಾನ್ಯ ಪರಮೇಶ್ವರ್ ಅವರು, ಮುಖ್ಯಮಂತ್ರಿಗಳು ಎಲ್ಲರೂ 24 ಗುರುನಾರಾಯಣ್ ಅಂತ ಹೇಳ್ತೀರಿ, ಅದೇ ನಾರಾಯಣ ಗುರುಗಳ ಆ ಸಮಾಜ ಕನ್ಯೆಯಾಗಿದೆ, ನಮ್ಮ ದಾರಿ ಈಡಿಗರ ಕನ್ಯೆಯಾಗಿದೆ. ಇದನ್ನ ಸರಿಪಡಿಸಬೇಕು. ಉತ್ತರ ಕನ್ನಡ ಜಿಲ್ಲೆಯ ಜನ ಎಲ್ಲ ಜಾತಿ ಪಂಥ ಪಕ್ಷ ಬಿಟ್ಟು ಇದಕ್ಕೆ ಮುಂದೆ ಬರಲೇಬೇಕಾಗುತ್ತೆ ಅಂತ ಮಾತು ನಾನು ಹೇಳ್ತಾ ಇದ್ದೀನಿ. ಸ್ವಾಮೀಜಿ, ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ, ಧನ್ಯವಾದಗಳು ನಿಮಗೆ. ವೀಕ್ಷಕರೇ, ನೋಡ್ತಾ ಇರ್ಬೋದು, ಶ್ರೀ ಪ್ರಣವಾನಂದ ಸ್ವಾಮೀಜಿ ಅವರು ನಮ್ಮ ಈ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಸಂಭವಿಸಿದಂತ ಗುಡ್ಡ ಕುಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಕೊಟ್ಟರು. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಯಾವ ರೀತಿಯಾಗಿ ಅವೈಜ್ಞಾನಿಕ ಕಾಮಗಾರಿಯಾಗಿದೆ, ಅಲ್ಲಿ ನ್ಯಾಯಾಲಯದ ಆದೇಶದಂತೆ FIR ದಾಖಲಾದರೂ ಕೂಡ ಯಾಕೆ ಪ್ರಕರಣದ ತನಿಖೆ ಆಗ್ತಾ ಇಲ್ಲ ಎನ್ನುವಂಥ ವಿಚಾರದ ಕುರಿತಂತೆ ಮಾಹಿತಿಯನ್ನು ಕೊಟ್ಟರು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.